ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ, 150 ವರ್ಷಕ್ಕಿನ್ನ ಹಳೆ ಮನೆಯಲ್ಲಿ ಇವತ್ತಿದೀವಿ. ಅದನ್ನ ಪ್ಲೀಸ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾಳೆ ಸಂಜು. ಸೊ ನಾನು ಬಿಹೈಂಡ್ ದ ಕ್ಯಾಮೆರಾ ಇರ್ತೀನಿ, ನಿಮಗೆಲ್ಲ ಎಕ್ಸ್ಪ್ಲನೇಷನ್ ಇವಳೇ ಹೇಳ್ತಾಳೆ. ಶುರು ಮಾಡೋಣ. ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಜೊತೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಆಡ್ ಆಗ್ತಾರೆ. ಯಾರು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್, ಹಲೋ, ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀವಿ. ನನ್ನ ಹಿಂದೆ ನೋಡ್ತಿರೋದು ನೀವು, ಇದು ನನ್ನ ಅಜ್ಜಿಯ ಮನೆ. ಈ ಮನೆ ಗರ್ಗೇಶ್ವರಿ ಅನ್ನೋ ಹಳ್ಳಿಲಿರೋದು, ಟಿ ನರಸೀಪುರ ತಾಲೂಕಲ್ಲಿ. ಸೊ ಈ ಮನೆ ಹೋಮ್ ಟೂರ್ನ ನಿಮಗೆ ತೋರ್ಸೋಣ ಅಂತ ಬರ್ತಾ ಇದ್ದೀವಿ. ಈ ಹೋಮ್ ಟೂರ್ ನಾನು ಕೊಡ್ತಿಲ್ಲ, ನನ್ನ ಅಜ್ಜಿನೇ ಬಂದು ಕೊಡ್ತಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ಇದು ನನ್ನ ಪ್ರೀತಿಯ ಅಜ್ಜಿ. ಇವ್ರ ಹೆಸರು ಪ್ರಮೀಳಾ ಬಾಯ್ ಅಂತ. ಅಜ್ಜಿ ಹಾಯ್ ಮಾಡ. ಸೊ ಫಸ್ಟ್ ಟೈಮ್ ಇವ್ರು ಆಕ್ಚುಲಿ ವಿಡಿಯೋದಲ್ಲಿ ಬರ್ತಿರೋದು. ನಮ್ದು ಈ ಗರ್ಗೇಶ್ವರಿ ಮನೆ ಹೋಮ್ ಟೂರ್ನ ಅಜ್ಜಿನೇ ಕೊಡ್ತಾರೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಅಜ್ಜಿ ಈಗ ಸ್ಟಾರ್ಟ್ ಮಾಡೋಣ ಹೋಮ್ ಟೂರ್, ಆಯ್ತಾ? 150 ವರ್ಷದ ಮನೆ, ಹಳೆ ಕಾಲದ ಮನೆ. ಹಿಂದೆ ಜಗಲಿ ಮೇಲೆ ಅದೆಲ್ಲ ಇರಲಿಲ್ಲ. ಈಗ ಒಂದು 10 ವರ್ಷದಿಂದ ನಾವು ಥರ ಭದ್ರಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ. ಇದು ನನ್ನ ಇವಳು ಪ್ರೀತಿಯ ಮೊಮ್ಮಗಳು ಸುಕೃತ ಅಂತ. ಇವಾಗ ಜಗಲಿ ತೋರಿಸ್ತೀವಿ ಬನ್ನಿ. ಆಚೆನ್ ತೋರಿಸ್ತೀಯಾ? ಅಜ್ಜಿ ಇದ್ಯಾವ ರೂಮು? ಅದು ಹಿಂದೆ ಒಂದು ಬಂದ್ರೆ ಎಮರ್ಜೆನ್ಸಿ ಯಾರು ಬಂದ್ರೆ ಹೇಳ್ಕೊಳಕ್ಕೆ. ಈಗ ನಾವು ಸ್ಟೋವ್ ಒಂಥರ ಬೇಡದೇ ಇರೋ ವೇಸ್ಟ್ ಒಂಥರ ಮಾಡಿದ್ದೀವಿ. ಸಾಮಾನ್ಯ ವೇಸ್ಟ್ ಸಾಮಾನೆಲ್ಲ ತುಂಬ್ತಾ ಇದೀವಿ. ಇಲ್ಲೊಂದು ರೂಮು, ಇದು ರೂಮ್ ಆಗೇ ಇತ್ತು. ಮತ್ತೆ ನಮ್ಮ ಮನೇಲಿ ಆಳುಗಳಿಗೆ ಮಲ್ಕೊಳ್ಳೋಕೋಸ್ಕರ ರೂಮ್ ಮಾಡಿತ್ತು. ಆಳುಗಳಿದ್ರು, ದನ ಗಿನ ನೋಡ್ಕೊಳ್ಳೋರು, ಅವರಿಗೆ ಮಾಡಿದ್ರು ರೂಮ್. ಅಲ್ಲಿಗೆ ಆ ಸೈಡ್ ಇಂದನೂ ಎಂಟ್ರಿ ಇದೆ, ನಾವು ಆಮೇಲೆ ತೋರಿಸ್ತೀವಿ. ಇದು ಎರಡು ದೀಪ ಇಡಕ್ಕೆ ಏನಂತಾರೆ ಅದಕ್ಕೆ? ದೀಪದ ಗೂಡು ಅಂತ ಗೂಡು. ಹಿಂದಿನ ಕಾಲದಲ್ಲಿ ದೀಪದ ಗೂಡು ಅಂತ ಹೆಸರು. ದೀಪ ಇಡೋದಕ್ಕೆ ಕಾರ್ತಿಕ್ ಮಾಸ ಒಂದು ತಿಂಗಳು ಅದರೊಳಗೆ ದೀಪ ಇಡ್ತಾ ಇದ್ರು. ಸೊ ನಾವು ಅಷ್ಟೇ ದೀಪಾವಳಿಗೆ ಇಲ್ಲೆಲ್ಲ ಬರ್ತಿದ್ವಲ್ಲ ಸೆಲೆಬ್ರೇಟ್ ಮಾಡಕ್ಕೆ, ಫುಲ್ ಇಲ್ಲೆಲ್ಲ ದೀಪ ಹಚ್ಚಿ ಆ ದೀಪದ ಗೂಡಲ್ಲಿ ದೀಪ ಇಟ್ಟು ಸೆಲೆಬ್ರೇಟ್ ಮಾಡ್ತಿದ್ವಿ. ಇದು ನಮ್ಮ ಮನೆಯ ಮೇನ್ ಡೋರ್, ತಲೆಬಾಗ್ಲು. ಅಜ್ಜಿ ಇದು ಫುಲ್ ಹಳೆ ಬಾಗ್ಲು. ಹಳೆ ಬಾಗ್ಲು, ತುಂಬಾ ವರ್ಷದಲ್ಲಿ 150 ವರ್ಷದ ಮನೆ ಕಟ್ಟದಾಗ ಹಾಕದ್ ಬಾಗ್ಲು. ಈಗ್ಲೂ ಅಷ್ಟೇ ಅದನ್ನೇನು ಮಾಡಲ್ಲ, ಈಗ್ಲೂ ಅಷ್ಟೇ ಗಟ್ಟಿಯಾಗಿ, ಈಗ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಎಲ್ಲ ಟೀ ಕೊಡ್ಡಿನ ಮರ ಆ ಕಾಲ ಎಲ್ಲಾನು. ಸೊ ಬನ್ನಿ ಒಳಗ್ ಹೋಗೋಣ. ನೀವು ನೋಡಿರ್ಬೋದು, ಈಗ ನಾನು ಹೆಂಗೆ ತಲೆ ತಗ್ಗಿಸ್ಕೊಂಡ್ ಬಂದೆ. ಅಜ್ಜಿ ಎಲ್ಲಾ ಡೋರು ಈ ಮನೇಲಿ ಇದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ತಲೆ ತಗ್ಗಿ ನಡಿಬೇಕು ಅನ್ನೋ ಒಂದು ಗಾದೆ, ತಲೆ ಬಗ್ಗಿ ನಡಿಬೇಕು, ಅವಾಗ್ಲೇ ಅವ್ರಿಗೆ ಒಂದು ಗೊತ್ತಾಗೋದು ಅನ್ನೋಕ್ಕೋಸ್ಕರ ಎಲ್ಲ ತಗ್ಗು ಬಾಗ್ಲೆ, ಪ್ರತಿ ಒಂದು ಬಾಗ್ಲು ಹಾಗೆ ಇದೆ. ನಮ್ ಹೈಟ್ ನೋಡ್ಬೋದು ನೀವು, ನಮ್ ಹೈಟ್ ಡಿಫ್ರೆನ್ಸ್. ಅದಕ್ಕೆ ನಾವು ತಲೆ ತಗ್ಸ್ಕೊಂಡ್ ಬರ್ಲಿ ಅಂತ ಈ ತರ ಮುಂಚಿನವರು ಮಾಡಿಟ್ಟಿದ್ದಾರೆ. ಸೊ ಒಳಗ್ ಹೋಗೋಣ ಬನ್ನಿ. ಇದ್ ಪಾರ್ಟ್ ತೋರ್ಸು. ಇದು ಭತ್ತದ ರೂಮ್ ಅಂತ ಹೆಸರು. ಭತ್ತ ತುಂಬ್ತಾ ಇದ್ವು. ಇಲ್ಲಿ ಡೋರ್ ಇತ್ತು, ಕೆಳಗಡೆಗೆ ಬಾಗ್ಲಿತ್ತು. ನಾವೀಗ ಬಾಗ್ಲು ಕ್ಲೋಸ್ ಮಾಡಿದೀವಿ ಅಷ್ಟೇ. ಅಲ್ಲಿ ಭತ್ತ ಹಾಕ್ತಾ ಇದ್ವು. ಒಂದು 100 ಪಲ್ಲ ಲೆಕ್ಕ. ಅವಾಗ 100 ಪಲ್ಲ ಭತ್ತ ತುಂಬಾ ಹಳ್ಳದ ರೂಮ್ ಅಂತ ಹೆಸರು. ಇಲ್ಲೊಂದ್ ಡೋರ್ ಇತ್ತು ಆಕ್ಚುಲಿ ಮುಂಚೆ, ನಾನ್ ಚಿಕ್ಕವಳಿದ್ದಾಗ್ಲೂ ಇಲ್ಲೊಂದ್ ಡೋರ್ ಇತ್ತು. ಇದ್ ಕ್ಲೋಸ್ ಮಾಡ್ಸಿದೀವಿ. ಬಟ್ ಇದೇ ರೂಮ್ಗೆ ಆ ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟಿದೀವಿ. ಈಗ ಅಲ್ಲಿಗೆ ಹೋಗೋಣ. ಸೊ ಇದು ನಮ್ಮ ಹಜಾರ, ಲಿವಿಂಗ್ ರೂಮ್ ಅಂತ ಏನ್ ಕರೀತಾರೆ. ಇದು ನಮ್ಮ ಹಳೆ ಕಾಲದ ಹಜಾರ. 16 ಕಂಬದ ತೊಟ್ಟಿ ಮನೆ ಅಂತ ಹೆಸರು ಇದಕ್ಕೆ. 16 ಕಂಬದ ತೊಟ್ಟಿ ಇದೆ, 16 ಕಂಬದ ತೊಟ್ಟಿ ಮನೆ ಅಂತ ಹೆಸರು.